ವಾವ್, ಸೂಪರ್ ಆಗಿದೆ. ಇದು ಪಲ್ಯ ಅಲ್ಲ, ಇದು ಸೈಡ್ಸ್ ಅಲ್ಲ, ಇದು ಹಂಗೆ ತಿನ್ಬೋದು. ಸಕ್ಕರೆ ತುಂಬಾ ಚೆನ್ನಾಗಿದೆ. ಇದ್ಯಾ ಹಾಯ್ ಮಂಜು. ಇವತ್ತೇನು ಸ್ಪೆಷಲ್ ಬಾಳೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳ್ದಂಗಿತ್ತು. ಹೌದು, ಡ್ರೈ ಪಲ್ಯ. ಡ್ರೈ ಪಲ್ಯ. ಹೌದು. ಸರಿ, ಏನೆಲ್ಲ ಇಂಗ್ರೀಡಿಯಂಟ್ಸ್ ಇಟ್ಕೊಂಡಿದ್ರೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀರಾ? 2 ಬಾಳೆಕಾಯಿ ಇಟ್ಕೊಂಡಿದ್ದೀನಿ. Okay. ಮತ್ತೆ ಜೀರಿಗೆ, ಸಾಸಿವೆ ಬೇಕು. ಇದು ಖಾರದ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಮತ್ತೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಗ್ಗರಣೆಗೆ ಎಣ್ಣೆ ಬೇಕು. ಇದು ಸ್ವಲ್ಪ ಕರಿಬೇವು ಬೇಕು, ಮತ್ತೆ ಬೆಳ್ಳುಳ್ಳಿ. 1 ಗಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಸರಿ ವಿದ್ಯಾ, ಈಗ ತಯಾರಿ ಮಾಡೋಣ. ಹಾ, ಯಾವ ರೀತಿ ತಯಾರಿ ಮಾಡ್ತೀರಂತ. ಇವಾಗ ನಾನು ಬಾಳೆಕಾಯಿ ಹೆಚ್ಕೋತೀನಿ. ಓಕೆ. ಇದು ಮೇಲಿನ ಸಿಪ್ಪೆ ತಗೊಂಡು ಅಲ್ಲೇ ಹಾಕ್ತೀನಿ. ಇವಾಗ ನಾನು ಬಾಳೆಕಾಯಿನ ಫ್ರೈ ಮಾಡ್ಕೊತೀನಿ. ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಆಗಲಿ. ಈಗ 1-2 ಸ್ಪೂನ್ ಎಣ್ಣೆ ಹಾಕೊತೀನಿ. ಇದು ಕಪ್ಪಾಗಬಾರ್ದು ಅಂತ ನಾನು ಹೆಚ್ಚಿ ನೀರಲ್ಲಿ ಹಾಕೊಂಡಿದ್ದೆ. ಇವಾಗ ಇದನ್ನ ಫ್ರೈ ಮಾಡ್ಕೊತೀನಿ. ಕಾಯ ಹಿಡಿಯುತ್ತೆ ಅಲ್ವಾ ಇದು? ಹೌದು, ಸ್ವಲ್ಪ ಫ್ರೈ ಆದ್ಮೇಲೆ ತಾನೇ ಬಿಡುತ್ತೆ. ಓಕೆ. ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಓಕೆ. ಬಾಳೆಕಾಯಿ ಫ್ರೈ ಮಾಡುವಾಗಲೇ ಅರಿಶಿನ ಹಾಕೊಂಡ್ಬಿಡ್ತೀರಾ? ಹೌದು. ಸೊ ಇದು ಈಸಿ ರೆಸಿಪಿ ಬಾಳೆಕಾಯಿ ಪಲ್ಯ. ತುಂಬಾ ಬೇಗ ದಿಢೀರ್ ಅಂತ ಮಾಡ್ಕೋಬಹುದು. ಹೌದು. ಬೆಳಗ್ಗೆ ಚಪಾತಿ, ದೋಸೆಗೆ. ಇದು ಫ್ರೈ ಆಗಿದೆ. ಇವಾಗ ಒಂದು ಪಾತ್ರೆ ತಕೊಳ್ಳೋಣ. ಬೆಳ್ಳುಳ್ಳಿ ಹೆಚ್ಕೊತೀನಿ. ಒಗ್ಗರಣೆ ಹಾಕೋಣ. ಈ ಪಾತ್ರೆ ಇಟ್ಟಿದ್ದೇನೆ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೋತೀನಿ. ಸ್ವಲ್ಪ ಕಾಯಿದೆ. ಇವಾಗ ಎಣ್ಣೆ ಕಾದಿದೆ. ಜೀರಿಗೆ, ಸಾಸಿವೆ ಹಾಕೋತಾ ಇದ್ದೀನಿ. ಇವಾಗ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನಾನೊಂದು ಅರ್ಧ ಚಮಚ ಅಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ, ಚೂರು ಅಷ್ಟು ಹಾಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೋತೀನಿ. ಇವಾಗ ಬಾಳೆಕಾಯಿ ಫ್ರೈ ಮಾಡುವಾಗ ಅರಿಶಿನ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡೆ. ಈಗ ಸ್ವಲ್ಪ ಫ್ರೈ ಆಗಿದೆ. ಆಲ್ರೆಡಿ ಬಿಸಿದೆ. ಇವಾಗ ಬಾಳೆಕಾಯಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಟ್ಟಿದ್ದಕ್ಕೆ ಕರಿಬೇವನ್ನ ನಾನು ಆಮೇಲೆ ಹಾಕ್ಬೇಕು. ಹೌದು, ಕರಿಬೇವು ನಾನು ಸ್ವಲ್ಪ ಮೇಲೆ ಹಸಿಗೆ ಹಾಕ್ತೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಓಕೆ. ಇವಾಗ ಕರಿಬೇವು ಹಾಕ್ತೀನಿ.
ಬಾಳೆಕಾಯಿ ಆಲ್ರೆಡಿ ಬೆಂದಿರೋದ್ರಿಂದ ನಿಮ್ಗೆ ಈಗ ತುಪ್ಪ ಬೇಗ ಹಾಕೋ ಅವಶ್ಯಕತೆ ಇಲ್ಲ, ಆಗೋಯ್ತು ಆಲ್ರೆಡಿ ರೆಡಿ ಆಗ್ಬೇಕು. ತುಂಬಾ ಬೇಗ ಮಾಡುವಂತ ರೆಸಿಪಿ ಅಲ್ವಾ, ತುಂಬಾ ಬೇಗನೆ ಈ ರೀತಿ ಆದ್ರೆ ಬಾಳೆಕಾಯಿ ಪಲ್ಯ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಇಂಗ್ರೀಡಿಯೆಂಟ್ಸ್ ಇಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇರೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಫಾಸ್ಟ್ ಆಗಿ ಬಾಳೆಕಾಯಿ ಪಲ್ಯ ಮಾಡ್ಕೋಬಹುದು.